आप देख रहे हैं सेवन न्यूज। मैं आपके साथ मोहम्मद सलमान जुनैदी। सीटी रवि को सामाजिक कार्यकर्ता सादिक अफगान ने दिया करारा जवाब। जैसे कि आप सब जानते हैं, दिल्ली के जंतर मंतर आंदोलन के बाद चंद बीजेपी के नेता अनाप शनाप बातें कर रहे हैं। इसी के चलते कर्नाटका के पूर्व मंत्री सीटी रवि ने मुल्ला शब्द का इस्तेमाल करते हुए एक विवादित बयान दिया था, जिसके जवाब में सामाजिक कार्यकर्ता सादिक अफगान ने बात करते हुए कहा कि ऐसे नेताओं को पार्टी में कोई काम नहीं बचा है। मोदी और शाह ने भी इनसे किनारा कर लिया है। मुल्ला का मतलब मुसलमान ही होता है और मुसलमान अनपढ़ नहीं होते, बल्कि मुसलमान बहुत ही पढ़े लिखे होते हैं, कहा सादिक अफगान ने। इसके अलावा सादिक अफगान ने अपने बयान में और क्या कुछ कहा है, सुनिए। ನಾನು ಸಾದಿಕ್ ಅಂತ ಹೇಳಿ ವಿಜಯಪುರ ನಗರದ ಸರ್ವ ಸಾಮಾನ್ಯ ನಾಗರಿಕ. ಇವತ್ತು ನಾನು ಇದು ಮಾಧ್ಯಮದ ಮುಖಾಂತರ ಹೇಳುವ ವಿಷಯ ಏನೆಂದರೆ, ಮೊನ್ನೆ ತಾನೇ ಒಂದು ಜಂತರ ಮಂತ್ರದಲ್ಲಿ ನಡೆದಂತ ಪ್ರೊಟೆಸ್ಟ್ ನಲ್ಲಿ ನೀಟ್ ವಿಷಯವಾಗಿ ಅದು ಪ್ರೊಟೆಸ್ಟ್ ನಡೆದಿತ್ತು. ಆ ಪ್ರೊಟೆಸ್ಟ್ ನಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ಜನಾಂಗದವರು ಅಲ್ಲೇ ಅಟೆಂಡ್ ಆಗಿದ್ರು. ಇದೇ ಸಮಾಜದವರು, ಇದೇ ಜನಾಂಗದವರು ಅಂತ ಹೇಳಿ ಯಾರು ಆ ಪರ್ಟಿಕ್ಯುಲರ್ ಆಗಿ ಇದ್ದಿದ್ದಿಲ್ಲ. ಎಲ್ಲಾ ಜನಾಂಗದವರು, ಎಲ್ಲಾ ಸಮಾಜದವರು ಅಲ್ಲಿ ಬಂದಿದ್ರು. ಆ ಪ್ರೊಟೆಸ್ಟ್ ನಲ್ಲಿ ಅಲ್ಲಿ ಎಲ್ಲ ಜನಾಂಗದಾಗ ಬಂದ ವಿಷಯದಾಗ ನಮ್ಮ ಕರ್ನಾಟಕದ ಒಬ್ಬ ಬಿಜೆಪಿಯ ನಾಯಕರಾದಂತ ಸಿಟಿ ರವಿ ಅವರು ಆ ನೀಟದ ಎಕ್ಸಾಮ್ ಏನ್ ಪ್ರೊಟೆಸ್ಟ್ ನಡೆಯುತ್ತೆ ಅದರಲ್ಲಿ ಎಲ್ಲಾ ಸಮಾಜದವ್ರು ಬಂದಿದ್ರು. ಆದ್ರೆ ಅವರಿಗೆ ಕಂಡಿದ್ದು ಬರೇ ಮುಲ್ಲಾಗಳು. ಅವ್ರು ಹೇಳಂತದ ವಿಷಯ, ಅವ್ರು ಹೇಳಿದ್ದ ಮಾತಿದು ಮುಲ್ಲಾಗಳದು ಮತ್ತು ನೀಟಿಗೂ ಏನು ಸಂಬಂಧ ಅಂತ ಹೇಳಿ ಅದ ವಿಷಯ ಇದ್ದು. ಆದ್ರೆ ನಾನು ಹೇಳುದು ಏನಂದ್ರೆ, ಅಲ್ಲಿ ಬಂದಂತ ಎಲ್ಲ ಜನಾಂಗದವರು ಇದ್ರು. ಅಲ್ಲಿ ಬರೀ ಅವರು ಸಿಟಿದವ್ರಿಗೆ ಕಂಡಿದ್ದು ಬರೀ ಅಲ್ಲಿ ಮುಲ್ಲಾ ಅಂದ್ರೆ ಮುಸಲ್ಮಾನವರು ಅಷ್ಟೇ ಕಂಡರು. ಅವ್ರಿಗೆ ಬೇರೆ ಜಾತಿಯವರು ಬಂದಿದ್ರು, ಅವ್ರು ಯಾರು ಕಾಣ್ಲಿಲ್ಲ. ಹೇಳುವಂತ ವಿಷಯ ಏನಂದ್ರೆ, ಈಗ ಇವ್ರ ಪ್ರವೃತ್ತಿ ಯಾವ ರೀತಿ ಆಗಿದೆ ಅಂದ್ರೆ, ಯಾರು ಕಾಣ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲಿದ್ರು ಮುಸಲ್ಮಾನರಿಗೆ ಹುಡುಕ್ಯಾಡುವಂತ ಇವ್ರ ಪ್ರವೃತ್ತಿ ಆಗಿದೆ. ಮುಸಲ್ಮಾನವ್ರಿಗೆ ಹುಡುಕ್ಯಾಡೋದು, ಅವ್ರ ಬಗ್ಗೆ ಟೀಕೆ ಮಾಡೋದು. ಈ ಟೀಕೆ ಮಾಡೋದ್ರಿಂದ ಇವರಿಗೆ ಒಂದು ಏನಾಗ್ಬಿಟ್ಟದೆ ಅಂದ್ರೆ, ಇವರಿಗೆ ಪಾರ್ಟಿ ಒಳಗಾಗ್ಲಿ ಸಮಾಜದಾಗ್ಲಿ ಒಳ್ಳೆ ಹೆಸರು ಸಿಗ್ತದ, ನಮ್ಗೆ ಒಳ್ಳೆ ಡಿಸಗ್ನೇಷನ್ ಸಿಗ್ತದ ಅಂತೇಳಿ ಇವ್ರದೊಂದು ತಪ್ಪು ಕಲ್ಪನೆ ಅದ. ಆದ್ರೆ ಇವರಿಗೆ ಸಿಟಿ ರವಿಯವರಿಗೆ ಇದು ಗೊತ್ತಿಲ್ಲ. ಮುಲ್ಲಾಗಳಿಗೆ ನೀಟ್ನಲ್ಲಿ ಏನ್ ಕೆಲ್ಸ ಮತ್ತು ಎದೇಶ್ ಹೇಳಿದ್ರೆ 3 ಅಕ್ಷರ ಬರಂಗಿಲ್ಲ ಅಂತೇಳಿ ಇದಂತ ಒಂದು ಕೀಳವಾದ ಮಾತು ಅವರು ಆಡಿದ್ದಾರೆ. ಇವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂದ್ರ, ಇವರಿಗೆ ಜ್ಞಾನದ ಬಹಳ ಕೊರತೆ ಇದೆ. ಇವರಿಗೆ ಜ್ಞಾನದ ಬಹಳ ಕೊರತೆ ಇದೆ. ಎಷ್ಟು ಕೊರತೆ ಇದೆ ಅಂದ್ರೆ, ಇವರಿಗೆ ಝೀರೋ ಜ್ಞಾನ ಅದ. ಮುಲ್ಲಾಗಳಿಗೆ ಎದೇಶ್ ಹೇಳಿದ್ರೆ 3 ಅಕ್ಷರ ಬರೋದಿಲ್ಲ, ಇವರಿಗೆ ನೀಟಿಗೆ ಏನ್ ಸಂಬಂಧ ಅಂತೇಳಿ ಈ ರೀತಿ ಅವ್ರು ಅಂದಾರ. ಈ ವಿಷಯ ಬಗ್ಗೆ ನಾ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮುಲ್ಲಾ ಎದೇಶ್ ಹೇಳಿದ್ರೆ 3 ಅಕ್ಷರ ಬಿಟ್ರೆ 2 ಅಕ್ಷರ ಅವ್ರಿಗೆ ಎದ್ಯಾಕ್ ಸಿಗ್ತದ. ಆದ್ರೆ ನಿಮಗ್ ಪೂರ್ತಿ ಹೇಳಿದ್ರೆ ಜೀರೋ ಜ್ಞಾನ ಅದ. ನಿಮ್ಗೆ ಏನು ನಿಮ್ ಕಡೆ ನಾಲೆಜ್ ಇಲ್ಲ. ನಿಮಗ್ ಒಂದೇ ಗೊತ್ತದ ಮುಸಲ್ಮಾನ್ ಹಿಂದೂ ಮಾಡೋದು, ನಿಮ್ಗೇನು ನಾಲೆಜ್ ಇಲ್ಲ. ನಿಮಗ್ ಪೂರ್ತಿ ಮ್ಯಾಗಿನ ಪೂರ್ತಿ ಹೇಳಿದ್ರು ನಿಮಗ್ ಜೀರೋ ಜ್ಞಾನ ಅದ. ನಿಮಗ್ ಟಾಪಿಕ್ ಏನದ, ಎದರ ಬಗ್ಗೆ ಎಲ್ಲ ಪ್ರೊಟೆಸ್ಟ್ ನಡೆದದ, ಏನದ ಎಲ್ಲ ಬಿಟ್ರಿ. ಅದೆಲ್ಲ ಬಿಟ್ಟು ಏನ್ ಮಾಡಿದ್ರಿ ನೀವು, ಮುಲ್ಲಾಗಳಿಗೆ ನೀಟಿಗೂ ಏನ್ ಸಂಬಂಧ, ಎದೇಶ್ ಹೇಳಿದ್ರೆ 3 ಅಕ್ಷರ ಬರಂಗಿಲ್ಲ ಅಂತ ನೀವು ಅಂದ್ರಿ. ಆದ್ರೆ ಇದಕ್ಕೆ ನಾನು ಖಂಡನೆ ಮಾಡ್ತೀನಿ, ಪೂರ್ತಿ ತೀವ್ರವಾಗಿ ಖಂಡನೆ ಮಾಡ್ತೀನಿ ನಾನು. ನಿಮ್ಮ ರಾಜಕೀಯ ಬೇಳೆ ಬಯಸ್ಕೋ ಸಂಬಂಧ ನೀವು ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡೋದು, ಸಮಾಜದಾಗ ಘಾತಕ ವಿಷಯ ಬಗ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡೋದು, ಈ ರೀತಿ ಮಾಡಿ ನಿಮ್ಮ ರಾಜಕೀಯನ್ನು ನೀವು ಬೆಳೆಸ್ಕೊಳಕ ನೀವು ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದೀರಿ. ಅದ್ರ ಒಂದ್ ವಿಷಯ ಹೇಳ್ತೀನಿ, ನಿಮ್ದು ಇದು ಏನ್ ಪ್ರಯತ್ನ ಅದಲ್ಲ, ಈ ಪ್ರಯತ್ನ ಮಾಡಿ ನೀವು ಏನಿದಿರಲ್ಲ, ಇವತ್ತು ಮೂಲಿ ಗುಂಪಿಗೆ ಬಂದ್ ಕೂತೀರಿ. ನಿಮ್ಗೇನ್ ನಿಮ್ ತಪ್ಪು ಕಲ್ಪನೆ ಏನದ, ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರ ಸಮಾಜದಾಗ ಹಾಳ ಪದಗಳನ್ನು ಮಾತಾಡಿ ಸಮಾಜ ಕೆದರುವಂತ ಕೆಲಸ ಮಾಡಿದ್ರ ನಮ್ಗ ಪಾರ್ಟಿ ಒಳಗ ಚಲೋ ಒಂದ್ ಪೊಸಿಷನ್ ಸಿಗ್ತದ, ನಮ್ಗ್ ಹೈಕಮಾಂಡ್ ದವ್ರು ನಮ್ಗೆ ದೊಡ್ಡ ಪೊಸಿಷನ್ ಕೊಡ್ತಾರ ಅಂತ ನಿಮ್ಗೆ ತಪ್ಪು ಕಲ್ಪನೆ ಅದ. ಆದ್ರ ನೀವು ಈ ರೀತಿ ಮಾತಾಡಿನೇ ಇವತ್ತು ಮೂಲಿ ಗುಂಪಾಗಿರಿ. ನಿಮ್ಮ ಹೈಕಮಾಂಡ್ ನರೇಂದ್ರ ಮೋದಿ ಅವರಾಗ್ಲಿ, ಇವತ್ತು ಅಮಿತ್ ಶಾ ಅವರಾಗ್ಲಿ ಇದೆಲ್ಲಾ ಅಬ್ಸರ್ವ್ ಮಾಡಾಕತ್ತಾರ ಅವರು. ನೀವು ಈ ಅತಿಯಾಗಿ ಮಾತಾಡೋದ್ರಿಂದ ನಿಮಗ್ ಇವತ್ತು ತಂದು ಏನ್ ಮಾಡ್ಯಾರ, ಹೈಕಮಾಂಡ್ ದವ್ರು ನಿಮ್ ಮೂಲಿ ಗುಂಪಿ ಕೊಡ್ಸ್ಯಾರ.
ಈಗ ನಿಮ್ ಕೈಯಾಗ ಇವತ್ತು ರಾಜಕೀಯನೂ ಇಲ್ಲ, ನಿಮ್ ಕೈಯಾಗ ಪವರ್ ಇಲ್ಲ, ನಿಮ್ಗೆ ಇನ್ನೊಂದ್ ಹೇಳುವಾಗ ಜನರ ಬೆಂಬಲನೂ ಇಲ್ಲ, ನಿಮ್ ಕಡೆ ಕೆಲಸವೂ ಇಲ್ಲ. ಈ ಕೆಲಸ ಇಲ್ಲಪ್ಪ ಅಂತಂದ್ರೆ ಮುಂಜಾನೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅನ್ನೋದು ನಿಮ್ ಒಂದ್ ಚಿಂತೆ ಶುರು ಆಗ್ಬಿಡ್ತದ. ಈಗ ಏನ್ ಮಾಡ್ಬೇಕಪ್ಪ ಅಂದ್ಕೊಳ್ಳಿ, ನಿನ್ನ ಏನ್ ವಿಷಯ ಆಯ್ತು, ಮುಸಲ್ಮಾನ್ರ ಎಲ್ಲರ ಏನಾರ ಮಾಡಿದ್ರೆ ಅಂತ ಹುಡ್ಕ್ಯಾಡ ಕೂತ್ಕೊಂಡ್ರು ಮುಸಲ್ಮಾನ್ ಬಗ್ಗೆ ಮಾತಾಡುದು. ಅದ್ ಹೆಂಗದ, 3 ಟೈಮ್ ಊಟ ಹೆಂಗ್ ಮನುಷ್ಯ ನಾರ್ಮಲ್ ಸಾಮಾನ್ಯ ಮನುಷ್ಯ 3 ಟೈಮ್ ಹೆಂಗ್ ಊಟ ಮಾಡ್ತಲ್ಲ, ಹಂಗ ನೀವು ಏನ್ ಮಾಡ್ಕೊಂಡ್ಬಿಟ್ರಿ, 3 ಟೈಮ್ ಮುಸಲ್ಮಾನ್ರಿಗೆ ಬೈಯೋದು, ಅದು ಬೈದವರಿಗೆ ನಿಮ್ದು ಹೊಟ್ಟೆ ತುಂಬಿಕೊಳ್ಳೋ ಕೆಲಸ ಮಾಡತ್ತೀರಿ. ಈ ರೀತಿ ಮಾಡಿ ಏನದಲ್ಲ, ನಿಮ್ ಜೀವನವನ್ನು ನೀವು ಉಪಜೀವನಕ್ಕ ಇದೇ ಪ್ರವೃತ್ತಿಯನ್ನು ಹಾಕೊಂಡ್ಬಿಟ್ರಿ ನೀವು. ಇದು ನಮ್ಮಿಂದ ನಿಮ್ದು ಹೊಟ್ಟಿಪಾಡ್ ನಡೆದ ಅಂತ, ಮುಸಲ್ಮಾನರಿಂದ ನಿಮ್ದು ಹೊಟ್ಟಿಪಾಡ್ ನಡೆದ ಅಂತ ನನ್ಗೆ ಅನ್ಸಾಕತ್ತದ. ಇದು ಇರ್ಲಿ, ಏನ್ ತೊಂದ್ರೆ ಇಲ್ಲ, ಮುಸಲ್ಮಾನರ ಮನಸ್ಸು ದೊಡ್ಡದ, ನಮ್ಮಿಂದ ನಿಮ್ದು ಹೊಟ್ಟಿ ತುಂಬಾಕತ್ತದ್ರ ಅದು ಬಹಳ ಸಂತೋಷದ ವಿಷಯ. ತುಮಕೂರಿ ಆದ್ರೆ ಬಹಳ ಅತಿನೂ ಸೇವನೆ ಮಾಡಿದ್ರಿಂದ ಇದು ಡೈಜೆಷನ್ಗೆ ಚಲೋ ಅಲ್ಲ. ಇದು ಯಾರಿಗಾದ್ರೂ ಚಲೋ ಅಲ್ಲ, ನಿಮ್ಗೂ ಚಲೋ ಅಲ್ಲ, ನಮಗೂ ಚಲೋ ಅಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಗೇನೋ ಲಾಭನೂ ಇಲ್ಲ. ಈಗ ಇದ್ದಷ್ಟು ಸ್ವಲ್ಪ ಉಳ್ದೋದ, ಕೈಯಾಗ ಒಂದ್ ಸ್ವಲ್ಪ ಉಳ್ದೋದ, ಅದನ್ನು ಕಳ್ಕೊಂಡ್ಬಿಡ್ತೀರಿ. ಇನ್ನೊಂದ್ ಸ್ವಲ್ಪ ದಿವಸದಾಗ ಮುಸಲ್ಮಾನ್ ಬಗ್ಗೆ ಮಾತಾಡಿ ಕೆಟ್ಟ ಮಾತಾಡಿ ಅದನ್ನು ಕಳ್ಕೊಂಡ್ಬಿಡ್ತೀರಿ. ಈಗ ಎರಡನೇ ವಿಷಯಪ್ಪ ಏನಂದ್ರ, ನೀವು ಹೇಳುತನ ಹೇಳಿರಿ, ನೀಟ್ದಾಗ ಮುಳ್ಳಾಗೋದ್ ಏನ್ ಕೆಲಸ, ಎದಿಸ್ ಹೇಳಿದ್ರೆ 3 ಲಕ್ಷ ಹೇಳುತನ ಹೇಳಿರಿ. ಅದು ಹೇಳಿದ ತಪ್ಪ ಆದ್ಮ್ಯಾಗ ನೀವ್ ಏನ್ ನಿಮ್ಗೆ ನೋಟಿಸ್ ಏನ್ FIR ಆಗ್ಯದ, ಅದಕ್ಕೆ ನೋಟಿಸು ನಿಮಗ್ ಕೊಟ್ಟಾರ. ಆ ನೋಟಿಸ್ ಕೊಟ್ಟ ಮ್ಯಾಗ ಅದಕ್ಕೆ ನೀವು ಅಕ್ಸೆಪ್ಟ್ ಮಾಡ್ಬೇಕಿತ್ತು. ಮಾಡಿ ನೀವು ಪೊಲೀಸರಿಗೆ ಹೋಗಿ ನಿಮ್ ಕ್ಲಾರಿಫೈ ಕೊಡೋದಿತ್ತು. ನೀವು ಕೊಡ್ಲಾರ್ದ ಏನ್ ಮಾಡಿದ್ರಿ ನೀವು ಮುಂದೆ ಅದಕ್ಕೆ, ನಾನು ಮುಸಲ್ಮಾನರಿಗೆ ಬೈದಿಲ್ಲ, ನಾ ಮುಲ್ಲಾಗಳಿಗೆ ಬೈದೀನಿ, ನಾ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ ನೀವು ಏನ್ ಮಾಡ್ಕೊಳ್ಳಿ, ತಮ್ಮಷ್ಟಕ್ಕೆ ನೀವು ಡಿಫೆಂಡ್ ಮಾಡ್ಕೊಳಕತ್ತೀರಿ. ಅದು ಅಂದಿದ್ದ ಖರೆ ಅದ. ನೀವು ಅಂದಿದ ಮ್ಯಾಗ ನೀವು ಯಾವ ಬಾಯಿಲೆ ಯಾವ ನಾಲ್ಗೆಲೆ ಮಾತಾಡಿರಲ್ಲ, ಅದೇ ಧೈರ್ಯದಿಂದ ಹೇಳ್ರಿ, ಹೌದು ನಾ ಅಂದಿದ್ ಖರೆ ಅದ, ನನ್ ಮ್ಯಾಗ 100 ನೋಟಿಸ್ ಕೊಡ್ರಿ, ನನ್ ಮ್ಯಾಗ ಏನ್ ಕೇಸ್ ಹಾಕ್ರಿ, ನಾ ಅದಕ್ಕೆ ಬದ್ಧವಾಗಿದೆ ಅಂತ ಹೇಳ್ರಲ್ಲ. ನಿಮ್ ಕಡೆ ಧೈರ್ಯ ಇಲ್ಲ ಹೇಳೋದು, ಹೇಳ್ಬೇಕಿತ್ತು ನೀವು. ಅದು ಹೇಳಿಲ್ಲ, ಉಲ್ಟಾ ನೀವ್ ಏನ್ ಮಾಡತ್ತೀರಿ, ಪೊಲೀಸ್ ಅವ್ರ ನೋಟಿಸ್ ತಗೊಂಡ್ ಬಂದಕ್ ಅದಕ್ಕೆ ಅಡ್ಡಿಪಡಿಸಿ ಯಾರ FIR ಕೊಟ್ಟಾರ ಅವ್ರಿಗೆ ತಗೊಂಬರ್ರಿ, ಅದನ್ನ ಏನ್ ಹೇಳೀನಿ ಅದು ತಗೊಂಬರ್ರಿ, 108 ಕತಿ ಹೇಳಾಕತ್ತೀರಿ ನೀವು ಡಿಪಾರ್ಟ್ಮೆಂಟ್ಗೆ. ಅನ್ಸುದು ಮಾಡಾಕತ್ತೀರಿ, ಬೆಂಬಲಿಗರಿಗೆ ಕರ್ಕೊಂಡ ನೀವು ಅನ್ಸುದು ನೀವು ಆ ಕೆಲಸ ಮಾಡಾಕತ್ತೀರಿ. ಅದು ಏನ್ ಮುಚ್ಚುವಂತ ವಿಷಯ ಅಂತೂ ಅಲ್ಲ. ಯಾಕಂದ್ರೆ ನೀವು 100 ಮಂದಿ ಮುಂದೆ ಹೇಳಿರಿ, 100 ಮಂದಿ ಮುಂದೆ ಹೇಳಿರಿ, ನೀವು ಒಬ್ರಿಬ್ರು ಮುಂದೆ ಹೇಳಿಲ್ಲ, 100 ಮಂದಿ ಮುಂದೆ ಮೀಡಿಯಾ ಮುಂದೆ ಹೇಳಿರಿ, ಮುಲ್ಲಾಗಳಿಗೂ ನೀಟಿಗೆ ಏನ್ ಸಂಬಂಧ, ಮತ್ತೆ ನಿಮ್ಗೆ ಎದೆ ಸಿಡಿದ್ರೆ 3 ಅಕ್ಷರ ಬರಂಗಿಲ್ಲ ಅಂತೇಳಿ. ಇದಕ್ಕೆ ಏನು ಎಡಿಟ್ ಮಾಡಕ್ಕೂ ಬರಂಗಿಲ್ಲ, ಏನು ಚೇಂಜ್ ಮಾಡಕ್ಕೂ ಬರಂಗಿಲ್ಲ, ಅಂದಿದ್ದು ಖರೆ ಅದ. ಅದಕ್ಕೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡ ನೋಟಿಸ್ ಕೊಟ್ಟಿದ್ದಕ್ಕ ಕಾನೂನು ಏನ್ ಕ್ರಮ ತಗೋತಾರ ಅವ್ರಿಗೆ ಹೋಗಿ ನೀವು ಉತ್ತರ ಕೊಡ್ರಿ. ಅದಕ್ಕೆ ಅದೆಲ್ಲ ಬಿಟ್ಟು ನಾ ಹಂಗ ಅಂದಿಲ್ಲ, ನಾ ಮುಸಲ್ಮಾನ್ ಅಂದಿಲ್ಲ, ಮುಲ್ಲಾ ಅಂದಿಲ್ಲ. ಮುಲ್ಲಾ ಬೇರೆ ಮುಸಲ್ಮಾನ್ ಬೇರೆ, ಮುಲ್ಲಾ ಬೇರೆ ಅಲ್ಲ, ಮುಸಲ್ಮಾನ್ ಬೇರೆ ಅಲ್ಲ. ನಿಮಗ ಜ್ಞಾನದ ಇದೇ ಕಡಿಮೆ ಅದ, ನಿಮಗ ಜ್ಞಾನ ಎದಕ್ ಕಡಿಮೆ ಅದ ಅಂದ್ರೆ ಇದೇ ಕಡಿಮೆ ಅದ. ಮುಲ್ಲಾ ಅಂದ್ರೆ ಮುಸಲ್ಮಾನ್, ಮುಸಲ್ಮಾನ್ ಅಂದ್ರೆ ಮುಲ್ಲಾ. ನೀವು ಮುಲ್ಲಾ ಅಂದ್ರೆ ಏನ್ ತಿಳ್ಕೊಂಡ್ರಿ, ಸರ್ನೇಮ್ ಅವ್ರಿಗೆ ಅಂದಿನ ತಿಳ್ಕೊಂಡ್ರಿ. ಏನಿಲ್ಲ, ನೀವು ಅಂದಿದ್ದೇ ಪೂರ್ತಿ ಮುಲ್ಲಾ ಮುಸಲ್ಮಾನ್ ಇಬ್ರಿಗೂ ಒಂದೇ ಅಂದ್ರಿ, ಎಲ್ಲಾ ಒಂದೇ ಸಮಾಜ, ಮುಸಲ್ಮಾನ್ ಸಮಾಜದಾಗೆ ಮುಲ್ಲಾ ಅವ್ರು ಬರ್ತಾರೆ. ನೀವು ಮುಲ್ಲಾ ಅಂದಿರಂದ್ರು ಮುಲ್ಲಾಗ ಅಂದ್ರು ನೀವು ಯಾಕೆ ಮುಲ್ಲಾಗರ ಯಾಕೆ ಅಂದ್ರಿ? ಆ ಮುಲ್ಲಾ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಮುಲ್ಲಾ ಅಂದ್ರೆ ಒಂದ್ ದೊಡ್ಡ ಸರ್ನೇಮ್ ಅದು. ಆ ಮುಲ್ಲಾ ಸರ್ನೇಮ್ ಇದ್ದವ್ರು ಇವತ್ತು ನಮ್ ಬಿಜಾಪುರ್ಗ್ ನೀವು ಬರ್ರಿ, ನಿಮ್ಗ ಕೌಂಟ್ ಮಾಡಕ್ ಬರಂಗಿಲ್ಲ ನಿಮ್ಗ. ಅಷ್ಟು ಮಂದಿ ಗೌರ್ಮೆಂಟ್ ಸರ್ವೆಂಟ್ ಅದಾರ, ಶಿಕ್ಷಣ ಸಂಸ್ಥೆ ಒಳಗ ಅದಾರ, ಎಲ್ಲಾ ಗೌರ್ಮೆಂಟ್ ಆಫೀಸರ್ನಾಗ ಅದಾರ, ಎಲ್ಲಾ ಬಿಸ್ನೆಸ್ನಾಗ ಅದಾರ, ಎಲ್ಲಾದ್ರೊಳಗೂ ಅವ್ರ ಪಾತ್ರ ದೊಡ್ಡದೈತಿ. ಆ ಸರ್ನೇಮ್ ಇದ್ದವ್ರಿಗೆ ಅವರು ಮುಸಲ್ಮಾನ್ರೇ, ಅವರು ಕಟ್ಟ ಮುಸಲ್ಮಾನ್ರ. ಅವ್ರು ಮುಲ್ಲಾ ಅಂದ್ರ ಹಂಗೆ ಸಹಸಾಧಾರಣ ಮುಸಲ್ಮಾನರಲ್ಲ. ಅವರು ಪ್ರಾರ್ಥನೆ ಮಾಡ್ತಾರ, ನಮಾಜ್ ಮಾಡ್ತಾರ, ದೇವ್ರ ಭಕ್ತಿ ಹೆಚ್ಚದ. ಅವರಷ್ಟು ಪ್ರಾರ್ಥನೆ ಯಾರು ಮಾಡಂಗಿಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ದಾಗ ಒಂದ್ ಹೇಳಿಕೆ ಇತ್ತು, ಸಣ್ಣವ್ರದಾಗ ಹೇಳ್ತಿದ್ರು. ನಮ್ ಫ್ರೆಂಡ್ ಸರ್ಕಲ್ನಾಗ ಇದ್ರು ಸರ್ನೇಮ್ ಮುಲ್ಲಾ ಅಂತೇಳಿ. ಅವ್ರು ಹೇಳ್ತಿದ್ರು ಅಲ್ಲಾಕೆ ಬಾದ್ ಮುಲ್ಲಾ ಅಂತಿದ್ರು. ಏನಂತಿದ್ರು? ಅಲ್ಲಾಕೆ ಬಾದ್ ಮುಲ್ಲಾ ಅಂತಿದ್ರು. ಆ ಲೆವೆಲ್ದಾಗ ಒಂದು ವ್ಯಾಲ್ಯೂ ಅದ ಮುಲ್ಲಾ ಸರ್ನೇಮಿಗೆ. ನೀವು ಅದಕ್ಕೆ ಏನಂತೀರಿ, ಎದಿಶ್ ಹೇಳಿದ್ರೆ ಮುಲ್ಲಾ 3 ಅಕ್ಷರ ಬರಂಗಿಲ್ಲ ಹಂಗಲ್ಲ ಅಂತೇಳಿ. ನಾ ಅದೇ ಹೇಳ್ತೀನಿ, ನಿಮಗ್ ಜ್ಞಾನದ ಬಹಳ ಕಡಿಮೆ ಅದ. ನೀವು ಇಷ್ಟೆಲ್ಲಾ ಮಾಡಿ ಮೂಲಿ ಗುಂಪಾಗಿರಿ. ನೀವೇ ಅಲ್ಲ, ನಿಮ್ಮಂತವ್ರ 4 ಜನ ಅದಾರ. ನೀವು ತಪ್ಪ ಕಲ್ಪನೆದಾಗ ಇದೀರಿ, ನೀವು ಬಹಳ ದೊಡ್ಡ ಹೋರಾಟಗಾರ ಅದಿರಿ. ನಾ ದೊಡ್ಡ ಬಿಜೆಪಿದ ಕಾರ್ಯಕರ್ತ ಅದೀನಿ ಅದು ಅಂತ ಹೇಳ್ಕೊತ ಅಡ್ಡಾಡ್ತಿರ್ಲ. ನಿಮಗ ಮೂಲಿ ಗುಂಪು ಮಾಡ್ಯಾರ. ನಿಮ್ ಕೈಯಾಗ ಏನೂ ಇಲ್ಲ, ನಿಮ್ ಕೈಯಾಗ ಡೆಸಿಗ್ನೇಷನ್ ಇಲ್ಲ, ನಿಮ್ ಕೈಯಾಗ ಒಂದ್ ಪಾರ್ಟಿದ ಒಂದ್ ಉಸ್ತುವಾರಿ ಕೊಟ್ಟಿಲ್ಲ. ಏನು ಒಂದ್ ಕಾರ್ಯಕರ್ತ ಹೇಳ್ಬೋದು, ನಾನು ಒಂದ್ ಕಾರ್ಯಕರ್ತ, ನಿಮ್ಗೆ ಅದನ್ನು ಹೇಳೋ ಹಕ್ಕಿಲ್ಲ ಈಗ. ಯಾಕಂದ್ರ ನಿಮಗ ಟೋಟಲಿ ಝೀರೋ ಮಾಡ್ಬಿಟ್ಟಾರ ಬಿಜೆಪಿದಿಂದ ಹೈಕಮಾಂಡ್ದವ್ರು. ನಿಮ್ಮಂತವ್ರು 4 ಜನ ಅದಾರ, ಇನ್ನೂ ಅವ್ರಿಗೂ ಝೀರೋ ಮಾಡ್ಯಾರ. ಎದಕ್ ಮಾಡ್ಯಾರ ಗೊತ್ತೇನ? ಈ ರೀತಿ ನೀವ್ ಏನ್ ಸಮಾಜದಾಗ ನೀವ್ ಏನ್ ಕೆಟ್ಟ ಸಿಚುವೇಶನ್ ಕ್ರಿಯೇಟ್ ಮಾಡಾಕತ್ತಿರಲ್ಲ,
ಇದು ಹಿಂದೂ ಮುಸಲ್ಮಾನ್ ಏನ್ ಸಿಚುವೇಶನ್ ಕ್ರಿಯೇಟ್ ಮಾಡತ್ತಿಲ್ಲ. ಇದರಿಂದ ನೀವು ಹೈಕಮಾಂಡ್ ಅಬ್ಸರ್ವ್ ಮಾಡಿನೇ ನಿಮಗೆ ಮೂಲಿ ಗುಂಪು ಮಾಡ್ಯಾದ. ನಿಮಗೆ ಯಾರು ನಿಮ್ ದೊಡ್ಡ ಹೈಕಮಾಂಡ್ ಲೀಡರ್ಸ್ ಅವರು ಯಾರು ಮುಸಲ್ಮಾನರಿಗೆ ಬೈಯೋದಿಲ್ಲ. ನರೇಂದ್ರ ಮೋದಿ ಅವರು ಬಯಂಗಿಲ್ಲ, ನಮ್ಮ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಬಯಂಗಿಲ್ಲ. ಈಗ ನಮ್ಮ ರಾಜ್ಯದಾಗ ಬಹಳ ಜನ ಲೀಡರ್ಸ್ ಅದಾರ. ಯಾರಪ್ಪ ಅಂತಾರೆ, ಸರ್ ಬೊಮ್ಮಾಯಿ ಸರ್ ಅದಾರ, ಸುಧಾಕರ್ ಸರ್ ಅದಾರ, ಮತ್ತ ಜಗದೀಶ್ ಶೆಟ್ಟರ್ ಸರ್ ಅದಾರ, ಇವನ್ ಯಡಿಯೂರಪ್ಪ ಸರ್ ಅದಾರ, ಮತ್ ಇವ್ರು ಈಗ ನಮ್ಮ ಅಧ್ಯಕ್ಷರದಾರಲ್ಲ ವಿಜಯೇಂದ್ರ ಸರ್ ಅದಾರ. ಇವ್ರು ಯಾರು ಮುಸಲ್ಮಾನರಿಗೆ ಬಯಂಗಿಲ್ಲ. ನಿಮಗ್ ಬಿಟ್ಟು ನೀವು 4 ಜನ ಇದ್ದೀರಿ, ನಿಮಗ್ ಬಿಟ್ಟು ಯಾರು ಬಯಂಗಿಲ್ಲ. ನಿಮಗ್ ಏನಾಗ್ಬಿಟ್ಟದಂದ್ರ ಮುಸಲ್ಮಾನರಿಗೆ ಬೈದ್ರೆ ನಾ ದೊಡ್ಡ ಹೀರೋ ಆಗ್ತೀನಿ, ದೊಡ್ಡ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂತ ತಿಳ್ಕೊಂಡ್ರಿ. ನಿಮ್ ತಪ್ಪು ಕಲ್ಪನೆ ಅದ. ನಿಮಗ್ ಚಾಳಿ ಬಿದ್ದದ. ಏನಂದ್ರೆ ಕೆಲವೊಬ್ರಿಗೆ ಕುಡುಕುರಿ ಒಂದ್ ಚಾಳಿ ಅದ. ಮುಂಜಾನೆ ಹೊಂಟು ಮುಂಜಾನೆ ಕೂಡ ದಾರು ಕುಡಿದು ಅವ್ನಿಗೆ ಚಟ ಅದ. ಕುಡಿದ್ರೆ ಅವನಿಗೆ ಮುಂಜಾನೆ ಕಾರ್ಯಕ್ರಮ ಚಾಲು ಆಗ್ತದ. ಅವನಿಗೆ ಟಾಯ್ಲೆಟ್ ಬರ್ತದ. ಕೆಲವೊಬ್ರಿಗೆ ಸಿಗರೇಟ್ ಸೇರಿದ್ರೆ ಟಾಯ್ಲೆಟ್ ಬರ್ತದ, ಕೆಲವರಿಗೆ ಗುಟ್ಕಾ ತಿಂದ್ರೆ ಟಾಯ್ಲೆಟ್ ಬರ್ತದ. ಹಂಗ ನಿಮ್ದು ಹೆಂಗದ, ಮುಸಲ್ಮಾನರಿಗೆ ಬೈದ್ರೆ ನಿಮ್ ಮುಂದಿನ ಕಾರ್ಯಕ್ರಮ ಚಾಲು ಆಗ್ತದ. ಇದು ಬಿಟ್ಟು ಬೇರೆ ಏನಿಲ್ಲ. ಮತ್ ಇನ್ನೊಂದ್ ಮುಂಜಾನೆ ಅದಕ್ಕೆ ಮುಸಲ್ಮಾನರಿಗೆ ಬಟ್ ಮಾಡೋದು. ನೀವು ಬಟ್ ಮಾಡಿ ಏನ್ ಮಾಡೋದು, ಬಟ್ ಮಾಡೋದು ಅರ್ಥ ಮಾಡ್ಕೊರಿ. ನಾವು ಕೆಟ್ಟ ಶಬ್ದ ಯೂಸ್ ಮಾಡಿದ್ರೆ ನಮಗ ನಿಮಗ ಏನು ವ್ಯತ್ಯಾಸ ಉಳಿಯಂಗಿಲ್ಲ. ಬಟ್ ಮಾಡೋದು, ಬಟ್ ಮಾಡಿ ಏನ್ ಮಾಡೋದು, ಆ ಬಟ್ ನೀವು ಮೂಸ್ ನೋಡುದು. ಇದು ನಿಮ್ಗೆ ಅಡಿಕ್ಟ್ ಆಗಿರಿ. ನೀವು ಮುಸಲ್ಮಾನರಿಗೆ ಬಟ್ ಮಾಡಿ ಆ ಬಟ್ ಏನ್ ಮಾಡಿರ್ತಿರಲ್ಲ ಆ ಬಟ್ ಮೂಸ್ ನೋಡುದು ಅದಕ್ಕೆ. ಇದು ನಿಮಗೆ ಅಡಿಕ್ಟ್ ಆಗಿರಿ ನೀವು. ಇದು ಒಂದು ಚಟಾನೆ, ಇದು ಒಂದು ಬಹಳ ಅಡಿಕ್ಟ್ ಇದು ಒಂದ್ ದೊಡ್ಡ ಚಟ. ಇದು ಹೆಂಗ ಗಾಂಜಾ ಚಟ ಇರ್ತದ, ದಾರು ಚಟ ಇರ್ತಲ್ಲ, ಹಂಗ ನೀವು ಮೂಸಿ ಬಟ್ ಮಾಡಿ ಮುಸಲ್ಮಾನರಿಗೆ ಮೂಸ್ ನೋಡಿ ಚಟ ಬಿದ್ದದ್ ನಿಮಗ್ ತಿಳಿತಿಲ್ರಿ ನಿಮಗ. ಇದಕ್ಕೇನದಲ್ಲ, ಇದೆಲ್ಲ ಸಮಾಜದಾಗ ಮಾಡೋ ಕೆಲಸ ಬಿಡ್ರಿ. ಅಭಿವೃದ್ಧಿ ಪರವಾಗಿ ಮಾತಾಡ್ರಿ. ಸಮಾಜದಾಗ ನಾ ಏನ್ ಮಾಡಿನಪ್ಪ, ಸಮಾಜದಾಗ ನಾ ಸಮಾಜಕ್ಕೆ ಏನ್ ಕೊಟ್ಟಿನಿ, ಕೊಡುಗೆ ನಂದು ಏನದ ಅನ್ನೋದು ಅದು ಅರ್ಥ ಮಾಡ್ಕೊರಿ, ಅರಿವು ಮಾಡ್ಕೊರಿ. ಇದಕ್ಕೆಲ್ಲ ಸಮಾಜದಾಗ ನಾ ಏನ್ ಕೆಲಸ ಮಾಡಿಲ್ಲ ಅದು ಮಾಡ್ಬೇಕು ಅನ್ನೋದು ನಿಮ್ಗ ಅದು ನಿಮ್ ತಲೆಯಾಗ ತಗೊಂಬಂದು ಅದು ಮಾಡಿ ಮುಂದಿನ ರಾಜಕಾರಣಿ ನಿಮ್ದು ಏನದಲ್ಲ ಇದು ಜರ್ನಿ ಕಂಟಿನ್ಯೂ ಮಾಡ್ರಿ. ಇಲ್ಲಪ್ಪ ಅಂತ ನಿಮ್ದು ಇಲ್ಲೇ ಸ್ಟಾಪ್ ಆಗ್ತದ. ಮತ್ ಇನ್ನೊಂದ್ ಏನಕ್ಕಪ್ಪ ಅಂದ್ರ, ನಾವು ನಮ್ಮ ಮುಸಲ್ಮಾನ್ ಸಮಾಜದವ್ರಿಗೆ ನೀವು ಬೈದ್ರೆ ನೀವು ಉಲ್ಟಾ ನಿಮ್ ಸಮಾಜಕ್ಕೆ ಬೈಯುವಂತದ್ದು ನಮ್ ಸಂಸ್ಕೃತಿ ಅಲ್ಲ. ನಮ್ ಸಂಸ್ಕೃತಿನ ಕಲ್ಚಿಲ್ಲ, ನಮ್ ಹಿರಿಯರು ಕಲ್ಚಿಲ್ಲ, ನಮ್ ಸಮಾಜದಾಗೂ ಅದು ಇಲ್ಲ. ಈಗ ನೀವು ನಮ್ ಸಮಾಜಕ್ಕೆ ಒಬ್ಬ ಯಾರು ತಪ್ಪು ಮಾಡಿರ್ತಾನ ಅವನಿಗೆ ಬೈದ್ರೆ ಅದು ಬಹಳ ಚಲೋ ಅನ್ಸದ. ನಾವು ಎಲ್ಲಾರು ಹೇಳ್ತೀವಿ, ಹೌದಪ್ಪ ತಪ್ಪು ಮಾಡ್ಯಾನ ಅವ್ರಿಗೆ ಬೈದಾರ ಅಂತೀರಿ. ನೀವು ಒಬ್ಬ ತಪ್ಪು ಮಾಡಿದ್ಮ್ಯಾಗ ನೀವು ಇಡೀ ಸಮಾಜಕ್ಕೆ ಬೈದು ಇದು ನಿಮ್ಗೆ ನಾ ಚಲೋ ಅನ್ಸೋದಿಲ್ಲ ಇದು. ಮತ್ತ ನೀವು ನಮಗ ಅಂದಾಗ ನಿಮ್ಗೂ ನಾವ್ ಅನ್ಬೋದು, ನಿಮ್ ಸಮಾಜಕ್ಕೂ ಅನ್ಬೋದು, ಆದ್ರೆ ನಾವ್ ಅನ್ನೋದಿಲ್ಲ. ಎದಕ್ ಅನ್ನೋದು ನಮ್ ಸಂಸ್ಕೃತಿ ಅಲ್ಲ, ಅದು ನಿಮ್ ಸಂಸ್ಕೃತಿ ಅದ. ನೀವು ಮಾತಾಡಿದ್ರೆ ನಡೀತದ ಅದು. ಇನ್ನೊಂದು ವಿಷಯ ಅಂದ್ರೆ, ಈಗ ನಾವು ಬೀದಿಗೆ ಹೊಂಟಿರ್ತೀವಿ. ಬೀದಿಯಾಗ ಹೊಂಟಾಗ ನಮ್ಗೊಂದು ನಾಯಿ ಕಡಿತದ. ಆ ನಾಯಿ ಕಚ್ಚಿದ್ಮ್ಯಾಗ ಅದಕ್ಕ ನಾವು ಏನ್ ಮಾಡ್ತೀವಿ, ಅದಕ್ಕ ಬೆಣ್ಣ ಹತ್ತೀವಿ, ಇಲ್ಲಾಂದ್ರೆ ಅದ್ ಕಚ್ಚಿ ಓಡೋಗ್ಬಿಡ್ತದ. ಈಗ ಅದು ನಾಯಿ ಕಚ್ಚದಿ ನಾವ್ ಅದಕ್ಕೆ ಉಲ್ಟಾ ಕಚ್ಚಾಕ ಬೆಣ್ಣ ಹತ್ತಂಗಿಲ್ಲ. ನಾವು ಉಲ್ಟಾ ಕಚ್ಚಾಕ ಬೆಣ್ಣ ಹತ್ತಂಗಿಲ್ಲ. ಅದಕ್ಕಂದ್ರೆ ಸ್ವಭಾವನೆ ಅದ, ಅದು ಕಚ್ಚುದು. ಅದೇ ತರ ಹುಲಿ ಸ್ವಭಾವ ಅದ. ಅದ್ರ ಮುಂದೆ ಮನುಷ್ಯ ನಿಂತಂದ್ರೆ ಅದಕ್ಕೆ ಪೂರ್ತಿ ತಿಂದು ಖಲಾಸ್ ಮಾಡ್ತದ. ಅದೇ ತರ ಆನೆ ಅದ, ಆನೆ ತಿನ್ನಂಗಿಲ್ಲ, ಅದಕ್ಕೆ ಬರೀ ಜೀವ ಹೊಡಿತದ ಮನುಷ್ಯಂದ. ಅದು ಆನಿ ಸ್ವಭಾವ ಅದ. ಅದೇ ತರ ನಾಯಿ ಸ್ವಭಾವ ಏನಂದ್ರ ಕಚ್ಚಿ ಓಡೋಗುದೈತಿ. ಅದು ಒಬ್ರಿಗೆ ಕಡಿತಂದ್ರ ಸಮಾಜದಾಗ ಎಲ್ಲಾರು ಕುಂದಿರ್ತಾರ. ಇಬ್ರಿಗೆ ಕಡಿತಂದ್ರ ಕುಂದ್ರ. ಮೂರನೇದವ್ರಿಗೆ ಕಡಿತಂದ್ರ ಹೋಗಿ ಏನ್ ಮಾಡ್ತಾರ, ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಡ್ತಾರ, ಇಂಥದ್ ನಾಯಿ ಕಡಿಯಾಕತ್ತದ ಎಲ್ಲಾರಿಗೂ, ಇದಕ್ಕೆ ಏನ್ರ ಮಾಡಿ ಹೊತ್ಕೊಂಡ್ ಹೋಗ್ರಿ, ಇಲ್ಲಾಂದ್ರೆ ಇದಕ್ಕೆ ಹುಷಾರ್ ಯಾಕ್ರಿ ಅಂತೇಳಿ. ಆವಾಗ ಏನ್ ಮಾಡ್ತಾರ, ಕಾರ್ಪೊರೇಷನ್ದವ್ರು ಬಂದು ಅದಕ್ಕೆ ನಾಯಿಗೆ ಒಯ್ದ, ಅದು ಹುಚ್ಚಿತ್ತಂದ್ರ ಅದಕ್ಕೆ ಪಾಯ್ಸನ್ ಆಗಿ ಚಾಯ್ ಹೊಡಿತಾರ. ಇಲ್ಲಪ್ಪ ಚಲೋ ಇತ್ತು ಅಂದ್ರೆ ಎಲ್ಲರ ಊರ್ ಹೊರಗೆ ಅಲ್ಲಿ ಮನುಷ್ಯರ ಇರಂಗಿಲ್ಲ, ಅಲ್ಲಿ ಒಯ್ದ್ ಬಿಡ್ತಾರ. ಏನ್ರಿ, ಅಲ್ಲಿ ಒಯ್ದ್ ಬಿಡ್ತಾರ. ಅದು ಏನದಲ್ಲ, ಅದು ಪ್ರಾಣಿಗಳ ವಿಷಯ ಆಯ್ತು. ಆ ತರ ಮನುಷ್ಯರು ಮಾಡಿದ್ರೆ ನಡೆಯಂಗಿಲ್ಲ. ಅದಕ್ಕೇನ್ ಹೇಳುದು, ಸಮಾಜದಾಗ ಒಳ್ಳೆ ಕೆಲಸ ಮಾಡ್ರಿ, ಸಮಾಜದಾಗ ಒಂದು ಒಳ್ಳೆ ಮೆಸೇಜ್ ಕೊಡ್ರಿ, 4 ಮಂದಿಗೆ ಒಳ್ಳೆ ಆಗುವಂತದ್ದು. ನಾ ಯಾವ ರಾಜಕಾರಣಿಗೂ ಸಂಬಂಧ ಇಲ್ಲ. ನಮ್ಗೆ ಯಾವ ರಾಜಕಾರಣಿನೂ ಗೊತ್ತಿಲ್ಲ, ನಮ್ಗೆ ರಾಜಕೀಯನೂ ಗೊತ್ತಿಲ್ಲ, ನಾವ್ ಕಾಂಗ್ರೆಸ್ಸು ಗೊತ್ತಿಲ್ಲ, ನಾವು ಬಿಜೆಪಿನೂ ಗೊತ್ತಿಲ್ಲ. ಆದ್ರೆ ನಾವು ಸಾಮಾನ್ಯ ಸಾರ್ವಜನಿಕರು. ನಾವು ಯಾವಾಗ ಇಂಥವೆಲ್ಲ ಕೆಟ್ಟ ಪದಗಳು, ಕೆಟ್ಟ ವಿಷಯಗಳು ಆಗ್ತಾವ, ಅವಾಗ ನಾವು ಮಾತಾಡಬೇಕಾಗ್ತದ. ಅನಿವಾರ್ಯ ಪರಿಸ್ಥಿತಿ ಮಾತಾಡ್ಬೇಕಾದ. ನಾವು ಸುಮ್ ಕೂತ್ಯಪ್ಪ ಅಂತಂದ್ರೆ ಏನಾಗ್ತದೆ, ಇದು ಅತಿ ಆಗಾಕ ಹೆಚ್ಚಾಗ್ತದೆ. ನಾನು ಏನ್ ಮುಸಲ್ಮಾನರ ಬಾಂಧವರು ಕೂಡ ಬೆಳೆದಿಲ್ಲ. ನಾನು ಹಿಂದೂ ಸಮಾಜದ ಅವ್ರು ನನ್ನ ಗೆಳೆಯರೆಲ್ಲಾರು ಹಿಂದೂ ಸಮಾಜದಾಗ ಅದಾರ. ದಲಿತರು ಅದಾರ, ಬ್ರಾಹ್ಮಣರು ಅದಾರ, ಮರಾಠರು ಅದಾರ, ಲಿಂಗಾಯತರು ಅದಾರ. ಏನ್ ಹಿಂದೂಗಳಿಗೆ ಎಷ್ಟು ಪಂಗಡ ಬರ್ತಾರೆ ಎಲ್ಲಾರು ನನ್ನ ಸರ್ಕಲ್ದಾಗ ನನ್ನ ದೋಸ್ತರು ಅದಾರ. ಅವರೇ ಹೆಚ್ಚದಾರ. ನನಗೆ ಇನ್ನು ಮುಸಲ್ಮಾನರು ಫ್ರೆಂಡ್ಸ್ ಅನ್ನ ಕಡಿಮೆ ಅದಾರ, ಹಿಂದೂಗಳೇ ಹೆಚ್ಚದಾರ. ಹಂಗಾಗಿ ಏನದಲ್ಲ, ನನಗೆ ಗೊತ್ತದ ಸಮಾಜ ಅಂದ್ರೆ ಏನಂದ್. ಸಮಾಜ ಅಂದ್ರೆ ಬರೀ ಮುಸಲ್ಮಾನ್ ಅಲ್ಲ, ಬರೀ ಹಿಂದೂ ಅಲ್ಲ, ಬರೀ ಕ್ರೈಸ್ತ ಅಲ್ಲ, ಬರೀ ಸಿಖ್ ಅಲ್ಲ. ಸಮಾಜ ಎದಕ್ಕಂತಾರ ಅಂದ್ರೆ ಎಲ್ಲಾ ಸಮಾಜದವ್ರು ಕೂಡ್ಸಿದಾಗ ಅದಕ್ಕೆ ಒಂದ್ ಸಮಾಜ ಅಂತಾರ.
ಅದು ಒಂದ್ ಸಮಾಜ ಅಂತಾರ, ಅದಕ್ಕೆ ಸಮಾಜ ಅಂತಾರ. ಬರೇ ಒಂದ್ ಸಿಂಗಲ್ ಕಮ್ಯುನಿಟಿ ಸಮಾಜ ಅಲ್ಲ ಅದು. ಅದು ಸಮಾಜ ಅನ್ನಂಗಿಲ್ಲ. ಎಲ್ಲಾ ಕಮ್ಯುನಿಟಿ ಸೇರಿದ್ಮ್ಯಾಗ ಅದಕ್ಕೊಂದ್ ಸಮಾಜ ಅಂತಾರ. ಇದು ನೀವು ಮೊದಲು ಅರ್ಥ ಮಾಡ್ಕೊರಿ. ಇವತ್ ಯಾವ್ದೇ ನಾವು ಒಂದ್ ಮೊಬೈಲ್ ಯೂಸ್ ಮಾಡ್ಬೇಕಂದ್ರೆ, ಮೊಬೈಲ್ ತಗೊಂಡ್ರ ಅದ ತಗೊಂಡ ತಕ್ಷಣ ಅದು ಬಾಕ್ಸ್ ತೆಗೆದ್ಕೊಳ್ಳಿ, ಅದು ಫಾಲೋ ಅಂದ್ಕೊಳ್ಳಿ ಫೋನ್ ಆಪರೇಟ್ ಆಗುದಿಲ್ಲ. ಅದಕ್ಕೊಂದ್ ಸಿಮ್ ಬೇಕು. ಆ ಸಿಮ್ ಬೇಕು. ಸಿಮ್ ತಗೊಂಡ್ಮ್ಯಾಗ ಅದಕ್ಕೊಂದು ರಿಚಾರ್ಜ್ ಬೇಕು. ಅದಕ್ಕೊಂದು ಪ್ಯಾಕೇಜ್ ಇರ್ತದೆ, 399 400. ಆ ಪ್ಯಾಕೇಜ್ ರಿಚಾರ್ಜ್ ಮಾಡ್ಬೇಕು. ಆ ರಿಚಾರ್ಜ್ ಮಾಡಿದ್ಮ್ಯಾಗ ಆಮೇಲೆ ಅದಕ್ಕೆ ಬ್ಯಾಟ್ರಿ ಒಂದ್ ಇರ್ತದ, ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕು. ಆ ಚಾರ್ಜ್ ಮಾಡಿದ್ಮ್ಯಾಗ ಮೊಬೈಲ್ ಅವಾಗ ಆಪರೇಟ್ ಆಗ್ತದೆ, ಅವಾಗ ಅದಕ್ಕೆ ಮೊಬೈಲ್ ಅಂತಾರ. ಅದೇ ತರ ಸಮಾಜ ಅಂದ್ರೆ ಬರೀ ಒಂದ್ ಜಾತಿ ಸೀಮಿತವಾಗಿ ಸಮಾಜ ಅನ್ನಂಗಿಲ್ಲ. ಎಲ್ಲಾ ಧರ್ಮದವ್ರು ಕೂಡಿದ್ಮ್ಯಾಗ ಅದಕ್ಕೆ ಸಮಾಜ ಅಂತಾರ. ಆದ್ರೆ ನೀವು ಏನ್ ಮಾಡಾಕತ್ತೀರಿ, ಹಿಂದೂ ಬೇರೆ, ಮುಸಲ್ಮಾನರು ಬೇರೆ, ಕ್ರಿಶ್ಚಿಯನ್ರು ಬೇರೆ, ಸಿಖ್ರು ಬೇರೆ ಅಂತೇಳಿ ಈ ರೀತಿ ನೀವು ಎಲ್ಲಾ ಪರಿಸರ ಏನ್ ಮಾಡಾಕ್ತಿರಿ, ಎಲ್ಲಾ ನೀವು ಹಾಳು ಮಾಡಾಕತ್ತೀರಿ. ಇದು ಸಾಧ್ಯ ಇಲ್ಲ. ಈಗೆಲ್ಲ ಮುಂದೆ ಯಾವಾಗ್ಲೂ ಇದು ಸಾಧ್ಯ ಇಲ್ಲ. ಮೊದ್ಲಿಂದು ಎಲ್ಲಾರು ಕೂಡಿ ಬಂದಾರ, ಈಗ ಮುಂದಾದ್ರು ಕೂಡಿನ ಇರ್ತಾರ. ಅದಕ್ಕೇನದ, ನಿಮ್ಮ ರಾಜಕೀಯ ನಿಮ್ಮ ಸೀಮಿತವಾಗಿರ್ಲಿ. ನಿಮ್ದು ಒಂದೇನದಲ್ಲ, ನಿಮ್ ತನ ಅಷ್ಟೇ ಇಟ್ಕೋರಿ. ನಿಮ್ ರಾಜಕೀಯ ಲೆವೆಲ್ ಅಷ್ಟೇ ಮಾಡಿ, ವಿನ ಯಾರಿಗಾದ್ರು ಬೇರೆ ಜನರಿಗೆ ದುಡ್ಕುವಂತ ಕೆಟ್ಟ ದಾರಿಗೆ ಎಳೆಯುವಂತ ಕೆಲಸ ಮಾಡ್ಬೇಡ್ರಿ ದಯವಿಟ್ಟು. ಅದಕ್ಕೆ ನಾವು ಹೆಚ್ಚು ಹೇಳಿದ್ರ ನಿಮಗ್ ಅರ್ಥ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಹೇಳಾಕತ್ತೀನಿ, ಅರ್ಥ ಮಾಡ್ಕೊಂಡ್ಬಿಡ್ರಿ. ಚಲೋ ರಾಜಕೀಯ ಮಾಡ್ರಿ. ನಿಮ್ಗ ಮುಂದೆ ರಾಜಕೀಯದ ನಿಮ್ಗ ಫ್ಯೂಚರ್ ಚಲೋ ಅದ. ಇಲ್ಲಪ್ಪ ಇದೇ ರೀತಿ ಮಾಡಿದ್ರಂದ್ರೆ ನಿಮ್ಮ ರಾಜಕೀಯ ಫುಲ್ ಸ್ಟಾಪ್ ಆಗೋದು ಗ್ಯಾರಂಟಿ ಅದ. ನಮಸ್ಕಾರಗಳು.